Hello my dear students, once again welcome to Digital Learning, Department of Collegiate Education. I am Mamta, Assistant Professor working in Government First Grade College for Women, Tumkur. Today in this session, let us understand one of the very important and interesting topic, that is game theory, which comes under market behavior and cost analysis for second semester BCom students. Life is a game, play to win. This is one of the slogan. ಜೀವನ ಅನ್ನೋದು ಒಂದು ಆಟ ಇದ್ದಂಗೆ, ನಾವೆಲ್ಲರೂ ಗೆಲ್ಲೋದಕ್ಕೋಸ್ಕರ ಅಂತಲೇ ಆಟ ಆಡಬೇಕು ಅಂತ ಅಂದ್ಬಿಟ್ಟು. ಸೋಲು ಗೆಲುವು ಅನ್ನೋದು ಪ್ರಶ್ನೆ ಅಲ್ಲ, ನಾವು ಗೆಲ್ಲೋದಕ್ಕೋಸ್ಕರ ಅಂತ ಆಟ ಆಡ್ತೀವಿ. ಸೋತ್ರೂ ಒಂದು ಸತಿ ಸೋತ್ರೂ ಪರವಾಗಿಲ್ಲ, ಇನ್ನೊಂದು ಸತಿ ನಾವು ಗೆಲ್ತೀವಿ. ಪಾರ್ಟಿಸಿಪೇಟಿಂಗ್ ಈಸ್ ಸಮ್ ಟೈಮ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಿನ್ನಿಂಗ್. ಇಟ್ ಮೇಕ್ಸ್ ಯು ಎ ಬೆಟರ್ ವಿನ್ನರ್ ಫಾರ್ ದ ನೆಕ್ಸ್ಟ್ ಟೈಮ್ ಅಂತ ಹೇಳ್ಬೋದು. ಅಂದರೆ ಏನರ್ಥ, ಪಾರ್ಟಿಸಿಪೇಷನ್ ನಾವು ಮಾಡಿದ್ವಿ ಅಂತ ಅಂದರೆ ಒಂದು ಸತಿ ಗೆದ್ದರೂ ಸಂತೋಷ ಆಗುತ್ತೆ, ಅಥವಾ ಸೋತ್ವಿ ಅಂತ ಅಂದರೆ ನೆಕ್ಸ್ಟ್ ಸತಿಗೆ ನಾವು ಬೆಟರ್ ವಿನ್ನರ್ ಆಗೋದಕ್ಕೆ ಅವಕಾಶ ಇರುತ್ತೆ. ಗೇಮ್ ಥಿಯರಿ, ಗೇಮ್ ಅಂತ ಅಂದರೆ ಏನು, ಪ್ರತಿಯೊಬ್ರಿಗೂ ಗೊತ್ತಿರೋಂಥದ್ದು, ಪ್ರತಿಯೊಬ್ರಿಗೂ ಇಷ್ಟ ಆಗೋಂಥದ್ದು ಯಾವುದು ಅಂತ ಅಂದರೆ ಆಟ ಅನ್ನೋಂಥದ್ದು. ಏನು ಆಟ ಅಂದರೆ ನೀವೆಲ್ಲ ಕೇಳಿದ್ದೀರಾ. ಇನ್ನು ನೀವು ಆಟ ಅಂದರೆ ಗೇಮ್ಸ್ ಅಂದರೆ ಏನು ಅಂತ ಅಂದರೆ ಯಾವ ಥರ ಗೇಮ್ಸ್ ಇದೆ ಅಂದರೆ ನೀವೇನು ಹೇಳ್ತೀರಾ, ಔಟ್ಡೋರ್ ಗೇಮ್ಸ್ ಇದೆ, ಇಂಡೋರ್ ಗೇಮ್ಸ್ ಇದೆ ಅಂತ ಹೇಳ್ತೀರಾ ಅಲ್ವಾ. ಅದ್ರ ಜೊತೆಗೆ ಇವಾಗ ಹೊಸದಾಗಿ ಇನ್ನೊಂದು ಥರ ಗೇಮ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲ ಮಕ್ಕಳು, ದೊಡ್ಡವರೆಲ್ಲರೂ. ಅದು ಯಾವುದು, ಮೊಬೈಲ್ ಗೇಮ್ಸ್ ಅಂತ ಅಂದ್ಬಿಟ್ಟು. ಅದನ್ನು ಆ ಮೊಬೈಲ್ ಗೇಮ್ಸಿಂದ ಯಾವುದೇ ರೀತಿಯಾದ ಪ್ರಯೋಜನವೂ ಆಗಲ್ಲ. ಯಾವ ಮಕ್ಕಳು ಅದರಿಂದ ಆಡಿ ಅವ್ರ ಮೆಂಟಲ್ ಹೆಲ್ತ್ ಆಗಿರ್ಬೋದು ಅಥವಾ ಫಿಸಿಕಲಿ ಆಗಿರ್ಬೋದು ಯಾವುದೇ ರೀತಿಯೂ ಪ್ರಯೋಜನವೂ ಆಗಲ್ಲ. ಆದಷ್ಟು ಮೊಬೈಲ್ ಗೇಮ್ಸ್ನ ಮಕ್ಕಳು ಆಡ್ದಲೇ ಇರೋ ರೀತಿಯಲ್ಲಿ ಅವ್ರನ್ನ ಹೊರಗಡೆನೇ ಆಡೋವಂಥ ರೀತಿಯಲ್ಲಿ ಪ್ರೋತ್ಸಾಹನ ಮನೆಯಲ್ಲಿ ಮಾಡಬೇಕಾಗತ್ತೆ. ಈಗ ಔಟ್ಡೋರ್ ಗೇಮ್ಸ್ ಅಂತ ಹೇಳಿದ್ವಿ. ಏನು ಔಟ್ಡೋರ್ ಗೇಮ್ಸ್ ಅಂತ ಅಂದರೆ ಹೊರಾಂಗಣ ಆಟ ಅಂತ ಅಂದ್ಬಿಟ್ಟು. ಇವಾಗ ನೀವೆಲ್ಲ ಕೇಳಿರ್ತೀರ, ನಿಮ್ಮ ತಂದೆ ಆಗಿರ್ಬೋದು ಅಥವಾ ನಮ್ಮ ತಂದೆ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಹೇಳ್ತಿರ್ತಾರೆ. ಏನಂತ, ನಾವೆಲ್ಲ ಆವಾಗ ನಮ್ಮ ಚಿಕ್ಕ ವಯಸ್ಸಲ್ಲಿ ಆಚೆಗಡೆನೇ ಆಟ ಆಡ್ತಾ ಇದ್ವಿ, ಮೂರೊತ್ತೂ ಆಚೆನೇ ಇರ್ತಾ ಇದ್ವಿ, ಹಂಗಾಗಿ ಆಚೆನೇ ಆಟ ಆಡಿಕೊಂಡು ಬೆಳೆದಂಥವ್ರು ನಾವು ಅಂತ ಎಲ್ಲ ಹೇಳ್ತೀವಿ. ಅದರಿಂದ ಅವ್ರು ಏನಾಗಿರ್ತಾರೆ ಅಂದರೆ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತಾರೆ, ದೈಹಿಕ ಸಾಮರ್ಥ್ಯನೂ ಹೆಚ್ಚಾಗಿರುತ್ತೆ. ಜೊತೆಗೆ ಸೋಲು ಗೆಲುವನ್ನು ಸಮಾನ ಸ್ಥಿತಿನಲ್ಲಿ ತೊಗೊಳೋಂಥ ಮನಸ್ಥಿತಿನೂ ಅವರು ಬೆಳೆಸ್ಕೊಂಡಿರ್ತಾರೆ. ಒಂದು ಸತಿ ಸೋತ್ರೂ ಪರವಾಗಿಲ್ಲ, ಇನ್ನೊಂದು ಸತಿ ಗೆಲ್ತೀವಿ, ಆಟದಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ ಅನ್ನೋಂಥದ್ದನ್ನು ತಿಳ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ಇಂಡೋರ್ ಗೇಮ್ಸ್ ಅಂತ, ಮನೆಯಲ್ಲಿ ಆಗಿನ ಕಾಲದಲ್ಲೆಲ್ಲ ಮನೆ ಒಳಗಡೆನೂ ಆಟಗಳನ್ನ ಆಡ್ತಾಯಿದ್ರು. ಚೆಕ್ಕಬಾರ ಆಗಿರ್ಬೋದು, ಅಥವಾ ಹಾವು ಏಣಿ ಆಟ ಆಗಿರ್ಬೋದು, ಅಥವಾ ಚೆಸ್ ಆಗಿರ್ಬೋದು. ಈಗ ಹಾವು ಏಣಿ ಆಟ, ಇದರಿಂದ ನಾವೇನು ಕಲಿಬೋದು, ಒಂದು ಸತಿ ನಾವೇನಾದರೂ ಹಾವು ಕೈಲಿ ಕಚ್ಚಿಸ್ಕೊಂಡ್ರು ಅಂದರೆ ಒಂದು ಸತಿ ನಮ್ಗೆ ಏನಾನ ಪ್ರಾಬ್ಲಮ್ ಬಂದರೂ ಮುಂದೆ ನಾವು ಮೂವ್ ಆಗ್ತಾ ಒಂದಲ್ಲ ಒಂದು ಸತಿ ನಾವು ಏಣಿ ಹತ್ಬೋದು, ನಾವು ಮೇಲಕ್ಕೆ ಬರ್ಬೋದು ಅನ್ನೋಂಥದ್ದನ್ನು ನಾವು ಅಲ್ಲಿ ಕಲಿಬೋದು. ಅಂದರೆ ಜೀವನ ಅಂದಮೇಲೆ ಮೇಲಕ್ಕೂ ಹೋಗ್ತೀವಿ ಮತ್ತು ಕೆಳಕ್ಕೂ ಬರ್ತೀವಿ, ಹಂಗಾಗಿ ಏಳು ಬೀಳು ಅನ್ನೋದು ಇದ್ದೇ ಇರುತ್ತೆ ಜೀವನ ಅನ್ನೋ ಆಟದಲ್ಲಿ ಅನ್ನೋದನ್ನು ನಾವಲ್ಲಿ ತಿಳ್ಕೊಂಡಿರ್ತೀವಿ ಅಲ್ವಾ. ಅದೇ ರೀತಿ ಚೆಸ್ನಲ್ಲೂ ಅಷ್ಟೇ. ಚೆಸ್ನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ನಮ್ಮನ್ನು ನಾವು ಸೇಫ್ ಮಾಡ್ಕೊಳೋಕ್ಕೆ, ಅಂದರೆ ನಮ್ಮ ರಾಜ್ಯನ ನಾವು ಸೇಫ್ ಮಾಡ್ಕೊಳೋದಕ್ಕೆ ನಾವು ಆಟ ಮುಂದುವರಿಸ್ತಾ ಹೋಗ್ತಾ ಇರ್ತೀವಿ. ಕೆಲವೊಂದು ಸತಿ ನಾವೇನು ಮಾಡಬೇಕಾಗುತ್ತೆ, ಆಪೋಸಿಟ್ ಟೀಮ್ನವರು ಏನು ಯೋಚನೆ ಮಾಡ್ತಾರೆ ಅನ್ನೋಂಥದ್ದನ್ನು ನಾವು ಯೋಚನೆ ಮಾಡಿ ಅದ್ರ ಪ್ರಕಾರ ನಾವು ಪಾನ್ಸ್ನ ಮೂವ್ ಮಾಡಬೇಕಾಗತ್ತೆ. ಕೆಲವೊಂದು ಸತಿ ನಾವೇನು ಮಾಡಬೇಕಾಗತ್ತೆ, ನಮ್ಮ ರಾಜನ್ನ ಅಥವಾ ನಮ್ಮ ಸ್ಟ್ರಾಂಗ್ ಪಾನ್ ಯಾವುದಿರುತ್ತೋ, ಅಂದರೆ ಮಂತ್ರಿ ಆಗಿರ್ಬೋದು, ಆನೆ ಆಗಿರ್ಬೋದು, ಈ ಥರದ ಪಾನನ್ನು ನಾವು ಉಳಿಸ್ಕೊಳೋದಕ್ಕೋಸ್ಕರ ಕೆಲವೊಂದು ಸತಿ ನಾವು ಸೋಲ್ಜರ್ಸ್ನ ಮುಂದೆ ಇಟ್ಟು ಅದನ್ನು ಸ್ಯಾಕ್ರಿಫೈಸ್ ಮಾಡಿ ಈ ಒಂದು ಪಾನ್ಸ್ನ ಉಳಿಸ್ಕೊಳ್ಬೇಕಾಗತ್ತೆ. ಅಂದರೆ ಒಂದರಲ್ಲಿ ಸೋತು ನಾವು ಇನ್ನೊಂದನ್ನು ಉಳಿಸ್ಕೊಳೋಂಥ ಪ್ರಯತ್ನನ ನಾವಲ್ಲಿ ಪಡ್ತೀವಿ ಅಲ್ವಾ. ಈ ಥರ ಔಟ್ಡೋರ್ ಗೇಮ್ಸಿಂದ ನಾವು ಫಿಸಿಕಲ್ ಎಬಿಲಿಟಿ ಜಾಸ್ತಿ ಆಯಿತು ಅಂತ ಅಂದರೆ ನಮಗೆ ಇಂಡೋರ್ ಗೇಮ್ಸಿಂದ ಮೆಂಟಲ್ ಎಬಿಲಿಟಿ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ಅಲ್ವಾ. ಹಂಗಾಗಿ ನೀವು ಅಷ್ಟೇ ಔಟ್ಡೋರ್ ಗೇಮ್ಸ್ ಆಗಲಿ ಅಥವಾ ಇಂಡೋರ್ ಗೇಮ್ಸ್ ಆಗಲಿ ನಿಮ್ಮ ಸ್ಟಡೀಸ್ ಜೊತೆಗೆ ಸ್ವಲ್ಪ ಟೈಮ್ನ ಅದಕ್ಕೂ ಸ್ಪೆಂಡ್ ಮಾಡೋದು ಒಳ್ಳೆಯದು. ಓಕೆ, ದಿಸ್ ಈಸ್ ಆಲ್ಸೋ ಒನ್ ಆಫ್ ದ quotes. You have to learn the rules of the game and then you have to play better than anyone else ಅಂತ ಅಂದ್ಬಿಟ್ಟು. ಅಂದರೆ ನಮ್ಮ ಗೇಮ್ಸ್ದು ರೂಲ್ಸ್ ಗೊತ್ತಿತ್ತು ಅಂತಂದರೆ ಎಲ್ಲರಿಗಿಂತ ಉತ್ತಮವಾಗಿ ನಾವು ಆಟ ಆಡ್ಬೋದು ಅಂತ. ನೆಕ್ಸ್ಟ್, ಐ ಥಿಂಕ್ ಗೇಮ್ ಥಿಯರಿ ಕ್ರಿಯೇಟ್ಸ್ ಐಡಿಯಾ ದಟ್ ಆರ್ ಇಂಪಾರ್ಟೆಂಟ್ ಇನ್ ಸಾಲ್ವಿಂಗ್ ಆ್ಯಂಡ್ ಅಪ್ರೋಚಿಂಗ್ ದ ಕಾನ್ಫ್ಲಿಕ್ಟ್ಸ್ ಇನ್ ಜನರಲ್. ಅಂದರೆ ಗೇಮ್ ಥಿಯರಿ ಏನು ಮಾಡುತ್ತೆ ಅಂತ ಅಂದರೆ ಏನೇ ಕಾನ್ಫ್ಲಿಕ್ಟ್ಸ್ ಬಂದರೂ ಅಥವಾ ಏನೇ ಸಮಸ್ಯೆಗಳು ಬಂದರೂ ಅದನ್ನು ಯಾವ ರೀತಿ ಸಾಲ್ವ್ ಮಾಡಿಕೊಂಡು ನಾವು ಸಕ್ಸಸ್ ಆಗ್ಬೋದು, ಯಾವ ರೀತಿ ಸ್ಟ್ರಾಟಜೀಸ್ನ ಯೂಸ್ ಮಾಡ್ಬೋದು ಅನ್ನೋಂಥದ್ದು ಇಲ್ಲಿ ಗೇಮ್ ಥಿಯರಿ ಹೇಳುತ್ತೆ. ಈಗ ನಾವು ಗೇಮ್ ಥಿಯರಿ ಅಂದರೆ ಏನು ಅನ್ನೋಂಥದ್ದನ್ನು ಈ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲಿಂದ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಏನು ಈ ಪರ್ಟಿಕ್ಯುಲರ್ ಗರ್ಲ್ ಇದ್ದಾಳೋ ಇವಳು
ಒಂದು ಶಾಪಿಂಗ್ ಮಾಲ್ಗೆ ಹೋಗ್ತಾಳೆ. ಆ ಮಾಲಲ್ಲಿ ಈ ಒಂದು ಪರ್ಟಿಕ್ಯುಲರ್ ಡ್ರೆಸ್ನ ನೋಡಿ ಅವಳು ಇಷ್ಟಪಡ್ತಾಳೆ. ಈ ಒಂದು ಪರ್ಟಿಕ್ಯುಲರ್ ಡ್ರೆಸ್ಗೆ ಅವಳು ಎಷ್ಟು ಪೇ ಮಾಡೋಕ್ಕೆ ರೆಡಿ ಇರ್ತಾಳೆ ಅಂದರೆ 2500ಗೆ ಕೊಟ್ಟರೆ ತೊಗೊಳೋಣ, 2000 ರುಪೀಸಿಗೆ ಕೊಟ್ಟರು ತೊಗೊಳೋಣ, 1500 ಕೊಟ್ಟರೆ ಇನ್ನೂ ಖುಷಿಯಾಗಿ ತೊಗೊಳೋಣ ಅಂತ ರೆಡಿ ಇರ್ತಾಳೆ. ಆದರೆ ಅವಳು ಯಾವುದೇ ಕಾರಣಕ್ಕೂ 2500ಗಿಂತ ಜಾಸ್ತಿ ಪ್ರೈಸ್ನ ಹೇಳಿದ್ರು ಸೆಲ್ಲರ್ ಅಂತಂದರೆ ಅದನ್ನು ಪೇ ಮಾಡೋದಕ್ಕೆ ರೆಡಿ ಇಲ್ಲ. ಅಂದರೆ ಇವಳು ಇವಾಗ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಪ್ರೈಸ್ನ ಪೇ ಮಾಡೋದಕ್ಕೆ ರೆಡಿ ಇದ್ದಾಳೆ, 2500 ರುಪೀಸ್ನ ಪೇ ಮಾಡೋದಕ್ಕೆ ರೆಡಿ ಇದ್ದಾಳೆ. ಓಕೆ, ಈಗ ನಾವು ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋಣ. ಇಲ್ಲಿ ಇಬ್ಬರು ಪರ್ಸನ್ಸ್ ಇದ್ದಾರೆ. ಇಬ್ಬರು ಪರ್ಸನ್ಸ್ಗೆ ನಾವೇನಂತೀವಿ, ಪ್ಲೇಯರ್ಸ್ ಅಂತ ಅಂತೀವಿ. ಓಕೆ, ಈಗ ಇಲ್ಲಿ ಇವನು ಸೆಲ್ಲರ್ ಇದ್ದಾನೆ. ಇವನು ಈ ಪರ್ಟಿಕ್ಯುಲರ್ ಏನು ಗೌನ್ ಇದೆಯೋ ಇದಕ್ಕೆ 4000 ಪೇ ಮಾಡೋದು, 4000ಗೆ ಸೆಲ್ ಮಾಡೋದಕ್ಕೆ ರೆಡಿ ಇದ್ದಾನೆ. ನೆಕ್ಸ್ಟು ಅಕಸ್ಮಾತ್ 3500 ಕೊಟ್ಟರು ಸಾಕು, ಇದು ತೊಗೊಂಡ್ಲಿ ಸೆಲ್ ಮಾಡೋಣ ಅನ್ನೋದಕ್ಕೆ ರೆಡಿ ಇದ್ದಾನೆ. ಮಿನಿಮಮ್ ಅವನೆಷ್ಟಕ್ಕೆ ರೆಡಿ ಇದ್ದಾನೆ ಅಂದರೆ 2500 ರುಪೀಸ್ಗೆ ರೆಡಿ ಇದ್ದಾನೆ. 2500 ರುಪೀಸ್ಗಿಂತನೂ ಕಡಿಮೆ ಪ್ರೈಸ್ಗೆ ಏನಾದರೂ ಇವಳು ಕೇಳಿದ್ಲು ಅಂತ ಅಂದರೆ ಅದಕ್ಕೆ ಅವ್ನು ಸೆಲ್ ಮಾಡೋದಕ್ಕೆ ರೆಡಿ ಇಲ್ಲ. ಅಂದರೆ ಮಿನಿಮಮ್ ಅವನು ಎಷ್ಟು ಕೊಡೋದಕ್ಕೆ ರೆಡಿ ಇದ್ದಾನೆ, 2500 ರುಪೀಸ್ಗೆ ರೆಡಿ ಇದ್ದಾನೆ. ಇಲ್ಲಿ ಏನು ಮಿನಿಮಮ್ ಮ್ಯಾಕ್ಸಿಮಮ್ ಇದೆಯೋ ಇದೇ ನೆಕ್ಸ್ಟ್ ನಿಮಗೆ ಈ ಗೇಮ್ ಥಿಯರಿ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ ಇದೆಯಲ್ಲ ಅಲ್ಲೂ ಅಷ್ಟೇ ನಾವು ಮಿನಿಮಮ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ತೊಗೊಳ್ತೀವಿ. ಯಾಕೆ ಮಿನಿಮಮ್ ವ್ಯಾಲ್ಯೂ ತೊಗೊಳ್ಬೇಕು, ಯಾಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ತೊಗೊಳ್ಬಾರ್ದು, ಅಥವಾ ಇಲ್ಲಿ ಯಾಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ತೊಗೊಳ್ಬೇಕು, ಮಿನಿಮಮ್ ವ್ಯಾಲ್ಯೂ ಯಾಕೆ ತೊಗೊಳ್ಬಾರ್ದು ಅಂತ ಹೇಳಿದ್ರೆ ಈ ಒಂದು ಎಕ್ಸಾಂಪಲ್ ನಿಮ್ಗೆ ಅಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಹಂಗಾಗಿ ಇವಾಗ ನಿಮ್ಗೆ ಏನು ಅರ್ಥ ಆಯಿತು, ಇವಳು 2500ಗಿಂತ ಇಬ್ಬರದು ಕಾಮನ್ ಪ್ರೈಸ್ ಇರೋದೆಷ್ಟು 2500. 2500ಗಿಂತ ಜಾಸ್ತಿ ಇವಳು ಕೊಡೋದಕ್ಕೆ ರೆಡಿ ಇಲ್ಲ. 2500ಗಿಂತನ ಕಡಿಮೆನೂ ಇವನು ಆ ಡ್ರೆಸ್ಸನ್ನು ಕೊಡೋದಕ್ಕೆ ರೆಡಿ ಇಲ್ಲ ಅಲ್ವಾ. ಹಂಗಾಗಿ ಇಬ್ಬರದು ಸೇಮ್ ಇರೋವಂಥ ಅಮೌಂಟ್ ಎಷ್ಟು, ಇಬ್ಬರೂ ಎಷ್ಟು ರುಪೀಸ್ಗೆ ಅಲ್ಲಿ ಒಂದು ಈಕ್ವಲಿಬ್ರಿಯಮ್ ಪಾಯಿಂಟ್ ಬಂದಿದೆ. 2500 ರುಪೀಸ್ಗಾದರೆ ಇವನು ಸೆಲ್ ಮಾಡೋದಕ್ಕೂ ರೆಡಿ, 2500 ರುಪೀಸ್ಗಾದರೆ ಇವಳು ಬೈ ಮಾಡೋದಕ್ಕೂ ರೆಡಿ ಇದ್ದಾರೆ ಅಲ್ವಾ. ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ಏನಂತಾರೆ, ಸ್ಯಾಡಲ್ ಪಾಯಿಂಟ್ ಅಂತ ಅಂತಾರೆ. ಓಕೆ, ಈ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಗೇಮ್ ಥಿಯರಿ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, let us understand the meaning of game theory. Game theory is the study of how individuals or organization apply the strategies to achieve an outcome which is to their benefit ಅಂತ ಹೇಳ್ತಾರೆ. ಅಂದರೆ ಏನರ್ಥ, ಗೇಮ್ ಥಿಯರಿ ಅಂದರೆ ಏನು, ಒಬ್ಬ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಆದರೂ ಆಗಿರ್ಬೋದು ಅಥವಾ ಒಂದು ಆರ್ಗನೈಸೇಷನ್ ಆದರೂ ಆಗಿರ್ಬೋದು, ಯಾವ ರೀತಿ ಪ್ಲ್ಯಾನ್ ಮಾಡ್ತಾರೆ, ಯಾವ ರೀತಿ ಸ್ಟ್ರಾಟಜೀಸ್ನ ಯೂಸ್ ಮಾಡ್ತಾರೆ ಅವರ ಮ್ಯಾಕ್ಸಿಮಮ್ ಬೆನಿಫಿಟ್ಗೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇಷ್ಟು ಸೇಲ್ಸ್ ಮಾಡಬೇಕು ಅಂದರೆ ಏನು ಸ್ಟ್ರಾಟಜೀಸ್ನ ಯೂಸ್ ಮಾಡ್ತಾರೆ ಒಂದು ಆರ್ಗನೈಸೇಷನ್ ಅಥವಾ ಒಂದು ಕಂಪನಿ ಅಥವಾ ಒಬ್ಬ ಮಾರ್ಕೆಟಿಂಗ್ ಮ್ಯಾನೇಜರ್ ಏನು ಸ್ಟ್ರಾಟಜೀಸ್ನ ಯೂಸ್ ಮಾಡ್ಬೋದು. ಏನಾದರೂ ಆಫರ್ಸ್ನ ಕೊಡೋದಾಗಿರ್ಬೋದು. ಇವಾಗ ನೀವು ಮಾಲಲ್ಲೆಲ್ಲ ನೋಡಿದ್ದೀರ ಏನಂತ, ಒಂದು ಸತಿ ನೀವು ಹೋಗಿ ಪರ್ಚೇಸ್ ಮಾಡಿದ್ರಿ ಅಂತ ಅಂದರೆ ಅಲ್ಲಿ ನಿಮಗೆ ಅಟ್ರಾಕ್ಟಿವ್ ಗಿಫ್ಟ್ಸ್ನ ಎಲ್ಲ ಇಟ್ಟಿರ್ತಾರೆ. ಅಂದರೆ ಎಷ್ಟೊಂದು ಸತಿ ಇಲ್ಲಿ ಗಿಫ್ಟ್ ಈ ಥರದ್ದೆಲ್ಲ ಸಿಗತ್ತಲ್ಲ ಅಂತ ಅಂದ್ಬಿಟ್ಟು ಡೈನಿಂಗ್ ಸೆಟ್ ಆಗಿರ್ಬೋದು ಅಥವಾ ಡಿನ್ನರ್ ಸೆಟ್ ಆಗಿರ್ಬೋದು ಅಥವಾ ಪ್ರೆಷರ್ ಕುಕ್ಕರ್ಸ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಐಟಮ್ಸ್ ಏನಾದರೂ ಆಗಲಿ ಗಿಫ್ಟ್ ಅಂತ ಇಡ್ತಾರೆ. ಇದು ಒಂದು ಸ್ಟ್ರಾಟಜಿ, ಏನಕ್ಕೆ, ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ. ಮತ್ತೆ ಕಸ್ಟಮರ್ಸ್ ಬರಲಿ ಅಂತ ಏನು ಮಾಡ್ತಾರೆ ಅವರು, ನೀವು ಇಷ್ಟು 5000ನ ಪರ್ಚೇಸ್ ಮಾಡಿದ್ರೆ ನಿಮಗೆ 2500 ರುಪೀಸ್ದು ಕೂಪನ್ಸ್ ಕೊಡ್ತೀವಿ ಅಂತ ಕೊಡ್ತಾರೆ. ಮತ್ತು ನೀವು ಅದೇ ಅಂಗಡಿಗೆ ಮತ್ತೆ ಹೋಗ್ತೀರಾ ಆ ಕೂಪನ್ಸ್ನ ಯೂಸ್ ಮಾಡ್ಕೊಳೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು. ಅಂದರೆ ಮತ್ತೆ ಕಸ್ಟಮರ್ಸ್ ನಮ್ಮ ಹತ್ರ ಬರಲಿ ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಈ ಥರ ಸ್ಟ್ರಾಟಜೀಸ್ನೆಲ್ಲ ಯೂಸ್ ಮಾಡ್ಕೊತಾರೆ ಅಲ್ವಾ. ಏನಕ್ಕೆ, ಟು ದೇರ್ ಬೆನಿಫಿಟ್. ಓಕೆ, ಈ ಒಂದು ಥಿಯರಿ, ಈ ಒಂದು ಕಾನ್ಸೆಪ್ಟ್ಗೆ ಏನಂತಾರೆ, ಗೇಮ್ ಥಿಯರಿ ಅಂತ ಅಂತಾರೆ. ಅಂದರೆ ಒಬ್ಬ ಪರ್ಸನು ಮಿನಿಮಮ್ ಲಾಸ್ ಆಗ್ದಲೇ ಇರೋಂಗೆ ಅಥವಾ ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡೋದಕ್ಕೋಸ್ಕರ ಏನೆಲ್ಲ ಸ್ಟ್ರಾಟಜೀಸ್ನ ಯೂಸ್ ಮಾಡ್ತಾರೋ ಆ ಒಂದು ಕಾನ್ಸೆಪ್ಟ್ಗೆ, ಆ ಒಂದು ಥಿಯರಿಗೆ ಏನಂತಾರೆ, ಗೇಮ್ ಥಿಯರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಎಷ್ಟೊಂದು ಟರ್ಮಿನಾಲಜೀಸ್ನ ನಾವು ಯೂಸ್ ಮಾಡ್ತೀವಿ ಗೇಮ್ ಥಿಯರಿನಲ್ಲಿ. ಅದರಲ್ಲಿ 3 ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಯಾವ್ಯಾವುದು ಅಂತ ಅಂದರೆ, ಒಂದು ಪ್ಲೇಯರ್ಸ್, ಇನ್ನೊಂದು ಪೇ ಆಫ್ಸ್, ಇನ್ನೊಂದು ಸ್ಟ್ರಾಟಜೀಸ್ ಅಂತ ಅಂದ್ಬಿಟ್ಟು. ಓಕೆ, ಪ್ಲೇಯರ್ಸ್ ಅಂದರೆ ಏನು, ಪೇ ಆಫ್ ಅಂದರೆ ಏನು, ಸ್ಟ್ರಾಟಜೀಸ್ ಅಂದರೆ ಏನು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಓಕೆ, ಪ್ಲೇಯರ್ಸ್ ಅಂದರೆ ಯಾರು, ನಾನು ಆವಾಗಲೇ ಹೇಳಿದ್ನಲ್ಲ, ಒಬ್ಳು ಪರ್ಚೇಸ್ ಮಾಡೋಳು ಇದ್ಲು, ಇನ್ನೊಬ್ಬ ಸೆಲ್ ಮಾಡೋನು ಇದ್ದ ಅಂತ ಅಂದ್ಬಿಟ್ಟು. ಅಂದರೆ ಒಂದು ಗೇಮ್ ಥಿಯರಿನಲ್ಲಿ ಯಾರು ಬರ್ತಾರೋ ಅಂದರೆ ಅವ್ರಿಗೆ ಏನಂತಾರೆ, ಪ್ಲೇಯರ್ಸ್ ಅಂತ ಅಂತಾರೆ. ಪ್ಲೇಯರ್ಸ್ ಮೇ ಇನ್ಕ್ಲೂಡ್ ಕನ್ಸ್ಯೂಮರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್. ಓಕೆ, ನೆಕ್ಸ್ಟ್ ಪ್ಲೇಯರ್ಸ್ ಅಂದರೆ ಅರ್ಥ ಆಯ್ತಲ್ಲ,
ಯಾರು ಪಾರ್ಟಿಸಿಪೆಂಟ್ಸ್ ಇರ್ತಾರೋ ಅವ್ರಿಗೆ ಏನಂತಾರೆ ಪ್ಲೇಯರ್ಸ್ ಅಂತ ಅಂತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸೈಟನ್ನು ಪರ್ಚೇಸ್ ಮಾಡೋಕ್ಕೆ ಬರ್ಬೋದು, ಒಂದು ಹೋಮ್ನ ಪರ್ಚೇಸ್ ಮಾಡೋಕ್ಕೆ ಬರ್ಬೋದು ರಿಯಲ್ ಎಸ್ಟೇಟ್ ಏಜೆಂಟ್ ಹತ್ರ. ಆವಾಗ ರಿಯಲ್ ಎಸ್ಟೇಟ್ ಏಜೆಂಟ್ ಮತ್ತು ಯಾರು ಪರ್ಚೇಸ್ ಮಾಡೋಕ್ಕೆ ಬಂದಿರ್ತಾರೋ ಅವ್ರನ್ನೂ ಪ್ಲೇಯರ್ಸ್ ಅಂತ ಹೇಳ್ಬೋದು. ಈ ಥರ ಯಾರಲ್ಲಿ ಪಾರ್ಟಿಸಿಪೆಂಟ್ಸ್ ಇರ್ತಾರೋ ಅವ್ರಿಗೆ ನಾವೇನು ಅನ್ಬೋದು, ಪ್ಲೇಯರ್ಸ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟು ಪೇ ಆಫ್. ಏನು ಪೇ ಆಫ್ ಅಂದರೆ ದಟ್ ಈಸ್ ಗೇನಿಂಗ್ ಮೋರ್ ಯುಟಿಲಿಟಿ ಫಾರ್ ಕನ್ಸ್ಯೂಮರ್ಸ್ or gaining more profit, more market share or reducing the risk of loss in case of the firm. ಕಸ್ಟಮರ್ಸ್ಗೆ ಯಾವುದು ಪೇ ಆಫ್ ಅಂತ ಅಂದರೆ ಅವ್ರಿಗೆ ಮೋರ್ ಯುಟಿಲಿಟಿ ಸಿಗಬೇಕು, ಅಂದರೆ ಅದರಿಂದ ಮೋರ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಆ ಒಂದು ಪರ್ಟಿಕ್ಯುಲರ್ ಗೂಡ್ಸಿಂದ ಅವ್ರು ಕೊಡುವಂಥ ಪ್ರೈಸ್ಗೆ. ಇದಕ್ಕೇನಂತಾರೆ ಯುಟಿಲಿಟಿ ಅಂತ ಅಂತಾರೆ. ನಾವು ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದರೆ ಮೋರ್ ಯುಟಿಲಿಟಿ ಇತ್ತು ಅಂತ ಅಂದರೆ ಮೋರ್ ಬೆನಿಫಿಟ್ಸ್ ಇತ್ತು ಅಂತ ಅಂದರೆ ಅದನ್ನು ನಾವು ಪೇ ಆಫ್ ಅಂತ ಹೇಳ್ಬೋದು. ಆರ್ ಗೇನಿಂಗ್ ಮೋರ್ ಪ್ರಾಫಿಟ್, ಮೋರ್ ಮಾರ್ಕೆಟ್ ಶೇರ್ ಆರ್ ರೆಡ್ಯೂಸಿಂಗ್ ದ ರಿಸ್ಕ್ ಆಫ್ ಲಾಸ್ ಇನ್ ಕೇಸ್ ಆಫ್ ದ ಫರ್ಮ್ಗೆ ಪೇ ಆಫ್ ಅಂದರೆ ಏನು ಅಂತ ಅಂದರೆ ಮೋರ್ ಪ್ರಾಫಿಟ್ ಬರಬೇಕು. ಸಾಮಾನ್ಯವಾಗಿ ಎಲ್ಲ ಆರ್ಗನೈಸೇಷನ್ದು ಮೇನ್ ಆಬ್ಜೆಕ್ಟಿವ್ ಏನಿರುತ್ತೆ, ಅರ್ನಿಂಗ್ ಮ್ಯಾಕ್ಸಿಮಮ್ ಪ್ರಾಫಿಟ್. ಓಕೆ, ಆರ್ ಅರ್ನಿಂಗ್ ಮೋರ್ ಮಾರ್ಕೆಟ್ ಶೇರ್ ಅಂದರೆ ಎಲ್ಲರಿಗಿಂತನೂ ನಮ್ಮ ಕಂಪನಿ ಪ್ರಾಡಕ್ಟ್ಸನ್ನೇ ಜಾಸ್ತಿ ಜನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ನಮ್ಮ ಮಾರ್ಕೆಟ್ ಶೇರೇ ಜಾಸ್ತಿ, ಆವಾಗ ಮಾರ್ಕೆಟ್ ಶೇರ್ ಜಾಸ್ತಿ ಆದಂಗೆ ಆಗುತ್ತೆ. ಆ ಥರ ಪ್ರತಿಯೊಂದು ಆರ್ಗನೈಸೇಷನ್ದು ಮಾರ್ಕೆಟ್ ಶೇರ್ನ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋಂಥದ್ದು ಆಬ್ಜೆಕ್ಟಿವ್ ಆಗಿರುತ್ತೆ. ಅಥವಾ ಅಟ್ಲೀಸ್ಟ್ ಪ್ರಾಫಿಟ್ ಬರ್ದಲೇ ಇದ್ರೂ ಪರವಾಗಿಲ್ಲ, ಅಥವಾ ಲಾಸ್ ಆಗಬಾರ್ದು, ಅಥವಾ ಲಾಸ್ ಆಗುವಂಥ ರಿಸ್ಕ್ ಆದರೂ ಕಡಿಮೆ ಆಗಬೇಕು ಅನ್ನೋಂಥದ್ದು ಕೆಲವೊಂದು ಸತಿ ಅವ್ರ ಆಬ್ಜೆಕ್ಟಿವ್ ಅಥವಾ ಏಮ್ ಆಗಿರ್ಬೋದು. ಓಕೆ, ನೆಕ್ಸ್ಟು ಪೇ ಆಫ್. ಏನು ಪೇ ಆಫ್? ಸ್ಟ್ರಾಟಜೀಸ್ ಸಚ್ ಆಸ್ predicting how consumers or other firm will react to decisions taken by the firm. ಸ್ಟ್ರಾಟಜೀಸ್ ಅಂತ ಅಂದರೆ ಏನು? ಈಗ ನಾನು ಒಂದು ಕಂಪನಿ ಮ್ಯಾನೇಜರ್ ಅಥವಾ ನಾನು ಒಂದು ಕಂಪನಿ ಸ್ಟಾರ್ಟ್ ಮಾಡಿರೋಂಥ ಓನರ್ ಆದರೆ ನಾನು ಪ್ರಿಡಿಕ್ಟ್ ಮಾಡಬೇಕು ಏನಂತ, ನಾನು ತಗೊಂಡಿರೋಂಥ ಡಿಸಿಷನ್ಸ್ಗೆ, ನಾನು ಮಾಡಿರೋಂಥ ಪ್ಲ್ಯಾನ್ಸ್ಗೆ ಕನ್ಸ್ಯೂಮರ್ಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ. ನಾನು ಇವಾಗ ಪ್ರೈಸ್ನ ಕಮ್ಮಿ ಮಾಡಿದ್ದೀನಿ ಅಂತಂದರೆ ನನ್ನ ಕಾಂಪಿಟೇಟಿವ್ ಫರ್ಮು ಪ್ರೈಸ್ನ ಕಡಿಮೆ ಮಾಡುತ್ತಾ ಅಥವಾ ಕಡಿಮೆ ಮಾಡಲ್ವಾ? ಕಡಿಮೆ ಮಾಡ್ದಲೇ ಇದ್ದರೆ ನೆಕ್ಸ್ಟ್ ಕನ್ಸ್ಯೂಮರ್ಸ್ ಎಲ್ಲ ನನ್ನ ಹತ್ರ ಬರ್ಬೋದು, ನನ್ನ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಅಂದರೆ ನಾನು ಏನು ಮಾಡಬೇಕು ಅನ್ನೋಂಥ ಪ್ಲ್ಯಾನ್ ಇದೆಯಲ್ಲ, ಆ ಒಂದು ಪ್ಲ್ಯಾನ್ಗೆ ಏನಂತಾರೆ, ಸ್ಟ್ರಾಟಜೀಸ್ ಅಂತ ಅಂತಾರೆ. ದೀಸ್ ಆರ್ ದ 3 ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ವಿಚ್ ವಿ ಯೂಸ್ಡ್ ಇನ್ ದ ಗೇಮ್ ಥಿಯರಿ. ಓಕೆ, ನೆಕ್ಸ್ಟ್ ನಿಮಗೆ ಈ ಗೇಮ್ ಥಿಯರಿನಲ್ಲಿ ಎಕ್ಸಾಮ್ಸ್ನಲ್ಲಿ ಪ್ರಾಬ್ಲಮ್ಮು ಇರುತ್ತೆ. ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಅಂದ್ಬಿಟ್ಟು ಇವಾಗ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಇದು ಕ್ವಶನ್. ದಿಸ್ ಇಸ್ ಇಲಸ್ಟ್ರೇಷನ್ 1. ಇಲ್ಲಿ ನೋಡಿ ಎ ಸ್ಟ್ರಾಟಜಿ ಮತ್ತು ಬಿ ಸ್ಟ್ರಾಟಜಿ ಅಂತ ಇದೆ. ಎ ಅನ್ನೋರು ಫಾರ್ ಎಕ್ಸಾಂಪಲ್ ಎ ಅನ್ನೋನು ನಾವು ಸೆಲ್ಲರ್ ಅಂತ ಅಂದ್ಕೊಳ್ಳೋಣ, ಬಿ ಅನ್ನೋರನ್ನ ನಾವು ಕಸ್ಟಮರ್ ಅಂತ ಅಂದ್ಕೊಳ್ಳೋಣ. ಇಲ್ಲಿ A1, A2, A3. ಎ ಅನ್ನೋಂಥವನು ಏನು ಸ್ಟ್ರಾಟಜಿ ಇದೆ ಅಂತ ಅಂದರೆ ಏದು ರೋನ ನೋಡ್ತಾ ಹೋಗಿ ಅಲ್ಲಿ 12 ಇದೆ, ಅಂದರೆ 12 ರೂಪೀಸಿಗೆ ಸೆಲ್ ಮಾಡೋಕ್ಕೆ ರೆಡಿ ಇರ್ಬೋದು, ಅಥವಾ -8 ಅಥವಾ -2ಗೆ ಸೆಲ್ ಮಾಡೋದಕ್ಕೆ ರೆಡಿ ಇರ್ಬೋದು. ಅದೇ A2 ಎ ಸ್ಟ್ರಾಟಜಿ, ಎರಡನೇ ಸ್ಟ್ರಾಟಜಿ ಅವನು ಹೇಳೋದಾದರೆ 6 ರೂಪೀಸಿಗೆ ರೆಡಿ ಇದ್ದಾನೆ, 7 ರೂಪೀಸಿಗೆ ರೆಡಿ ಇದ್ದಾನೆ, ಮತ್ತು 3 ರೂಪೀಸ್ಗೆ ರೆಡಿ ಇದ್ದಾನೆ. ಅಥವಾ A3 ಅಂತ ಅಂದರೆ ಅಲ್ಲಿ ಏನಾಗುತ್ತೆ, -10, -6, 2 ರೂಪೀಸ್ ಅಂತ ಅಂದ್ಬಿಟ್ಟು ನಿಮಗಿಲ್ಲ ಅನ್ನಿಸ್ಬೋದು. ಎಲ್ಲರೂ ಮಿನಿಮಮ್ ಆದರೂ ಇಷ್ಟಕ್ಕೆ ಸೆಲ್ ಮಾಡಬೇಕು ಅಂತ ಇರುತ್ತೆ. ಇಲ್ಲಿ ಮೈನಸ್ ವ್ಯಾಲ್ಯೂ ಯಾವ ರೀತಿ ಬಂತು ಅಂತ ಕೆಲವೊಂದು ಸತಿ ನೀವೆಲ್ಲ ನೋಡ್ಬೋದು. ಅವರು ಪ್ರೊಡ್ಯೂಸ್ ಮಾಡೋದಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ವೆಜಿಟೇಬಲ್ಸಲ್ಲಿ ಅಥವಾ ಫ್ರೂಟ್ಸಲ್ಲೆಲ್ಲ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಎಷ್ಟೊಂದು ಜನ ಟೊಮೆಟೊ ಬೆಳೆದಿರ್ತಾರೆ, ಆದರೆ ಸಡನ್ನಾಗಿ ಪ್ರೈಸ್ ಕಡಿಮೆ ಆಗೋಗುತ್ತೆ. ಅಟ್ಲೀಸ್ಟ್ ಅವ್ರಿಗೆ ಪ್ರಾಫಿಟ್ ಅಂತೂ ಆಗಲ್ಲ, ಮಿನಿಮಮ್ ಅಮೌಂಟ್ಗಾದರೂ ಸೆಲ್ ಮಾಡ್ಬೋದು ಅಂತ ಹೇಳ್ತಾರೆ. ಹಂಗಾಗಿ ಕೆಲವೊಂದು ಸತಿ ನಾವು ಮೈನಸ್ ವ್ಯಾಲ್ಯೂನು ಬರುತ್ತೆ. ಈ ಥರ ಇರುತ್ತೆ ಪ್ರಾಬ್ಲಮ್ಮು. ಇವಾಗ ನಾವು ಅದನ್ನು ಸೊಲ್ಯೂಷನ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಇಲ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ, ಮ್ಯಾಕ್ಸಿಮಮ್ ಪ್ರೈಸು ಮತ್ತು ಮಿನಿಮಮ್ ಪ್ರೈಸ್ನ ನೋಡ್ಕೊಳ್ಬೇಕಾಗತ್ತೆ. ಈಗ ಎ ಸ್ಟ್ರಾಟಜಿ ಏನೇನಿದೆ, ಏದು 3 ಸ್ಟ್ರಾಟಜಿ ಇದೆ ಅಂತ ಅಂದರೆ A1 ಫಸ್ಟ್ ಸ್ಟ್ರಾಟಜಿನಲ್ಲಿ ಅಲ್ಲಿ 12 ರೂಪೀಸ್ ಇದೆ, -8 ಇದೆ, -2 ಇದೆ. ಓಕೆ, ಈಗ ನಾವಿಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ಏದನ್ನು ನಾವು ರೋನಲ್ಲಿ ರೋ ಏನಿದೆ 12, -8, -2 ಏನಿದೆಯೋ ಇದರಲ್ಲಿ ಮಿನಿಮಮ್ ವ್ಯಾಲ್ಯೂನ ತೊಗೊಳ್ತೀವಿ. ಮಿನಿಮಮ್ ಎಷ್ಟಿದೆ, -8 ಇದೆ. ಹಂಗಾಗಿ ಇಲ್ಲಿ ನಾವು ರೋ ಮಿನಿಮಾ ಅಂತ ಅಂದ್ಬಿಟ್ಟು -8 ತೊಗೊಳ್ತೀವಿ. ಓಕೆ,
ಅದೇ ರೀತಿಯಲ್ಲಿ ಎರಡನೇ ಸ್ಟ್ರಾಟಜಿ ಪ್ರಕಾರ ಎಷ್ಟಿದೆ, 6, 7, 3 ಇದೆ. ಈ 6, 7, 3ನ ಕಂಪೇರ್ ಮಾಡಿದ್ರೆ ಮಿನಿಮಮ್ ವ್ಯಾಲ್ಯೂ ಎಷ್ಟಿದೆ, 3 ರೂಪೀಸ್ ಇದೆ. ಹಂಗಾಗಿ ನಾವು 3ನ ತೊಗೊತೀವಿ. ನೆಕ್ಸ್ಟು ಮೂರನೇ ಸ್ಟ್ರಾಟಜಿ A3ನಲ್ಲಿ ಎಷ್ಟಿದೆ ಪ್ರೈಸು, -10 ಇದೆ, -6 ಇದೆ ಮತ್ತು 2 ಇದೆ. ಇವಾಗ ಇದರಲ್ಲಿ ಮಿನಿಮಮ್ ವ್ಯಾಲ್ಯೂ ಎಷ್ಟು ಅಂತಂದರೆ ನಾವು ಎಷ್ಟು ಹೇಳ್ಬೋದು, -10 ಮಿನಿಮಮ್ ವ್ಯಾಲ್ಯೂ. ಅಲ್ಲಿ 6 ಅಮೌಂಟ್ ಕಮ್ಮಿ ಆದ್ರೂ ಮೈನಸ್ ಹೋಗ್ತಾ ಹೋಗ್ತಾ ಯಾವುದು ಜಾಸ್ತಿ ನಂಬರ್ ಇರುತ್ತೋ ಅದೇ ಕಡಿಮೆ ವ್ಯಾಲ್ಯೂ ಆಗಿರುತ್ತೆ. ಹಂಗಾಗಿ ನಾವಿಲ್ಲಿ ಏನು ತೊಗೊಂಡಿದ್ದೀವಿ, -10 ತೊಗೊಂಡಿದ್ದೀವಿ. ಓಕೆ, ಈಗ ನಾವು ಬಿ ಸ್ಟ್ರಾಟಜಿನ ನೋಡ್ತಾ ಹೋದರೆ B1, B2 ಅಷ್ಟೇ 3 ಸ್ಟ್ರಾಟಜಿ ಇದೆ, B1, B2, B3 ಅಂತ ಅಂದ್ಬಿಟ್ಟು. ಇವಾಗ B1ನಲ್ಲಿ ಅವನ ಸ್ಟ್ರಾಟಜಿ ಎಷ್ಟು ಪ್ರೈಸಿಗೆ ಫಸ್ಟ್ ಕೇಸ್ನಲ್ಲಿ ಎಷ್ಟಕ್ಕೆ ಅವ್ನು ಸೆಲ್ ಮಾಡೋಕ್ಕೆ ರೆಡಿ ಇದ್ದಾನೆ, 12 ರೂಪೀಸ್, 6 ರೂಪೀಸ್, -10 ರೂಪೀಸ್ ಅಂತ ಇದೆ. ಇದರಲ್ಲಿ ಮ್ಯಾಕ್ಸಿಮಮ್ ಅವನು ಎಷ್ಟಕ್ಕೆ ಕೊಡೋದಕ್ಕೆ ರೆಡಿ ಇದ್ದಾನೆ, 12 ರೂಪೀಸಿಗೆ ಕೊಡೋದಕ್ಕೆ ರೆಡಿ ಇದ್ದಾನೆ. ಹಂಗಾಗಿ ನಾವು 12ನ ತೊಗೊಳ್ಬೇಕು. ಒಂದು ಕಡೆ ನಾವು ರೋನ ಮಿನಿಮಮ್ ಸ್ಟ್ರಾಟಜಿ ತೊಗೊಳ್ತೀವಿ, ಇನ್ನೊಂದು ಕಡೆ ಮ್ಯಾಕ್ಸಿಮಮ್ ಸ್ಟ್ರಾಟಜಿ ತೊಗೊಳ್ತೀವಿ. ನೀವು ಇಲ್ಲಿ ರೋ ಕಾಲಮ್ನ ಯಾವುದಾದ್ರೂ ಮ್ಯಾಕ್ಸಿಮಮ್ ತೊಗೊಳ್ಬೋದು ಅಥವಾ ಯಾವುದನ್ನಾದ್ರೂ ಮಿನಿಮಮ್ ತೊಗೊಳ್ಬೋದು, ನಿಮಗೆ ಸೇಮ್ ಆನ್ಸರ್ಸೇ ಬರುತ್ತೆ. ಈಗ ಬಿ ಸ್ಟ್ರಾಟಜಿ, ಅದರಲ್ಲಿ ಎರಡನೇ ಸ್ಟ್ರಾಟಜಿಲಿ ಏನಿದೆ, -8 ಇದೆ, 7 ಇದೆ, -6 ಇದೆ. ಇದರಲ್ಲಿ ನಾವು ಮ್ಯಾಕ್ಸಿಮಮ್ ಯಾವುದು ಅಂತ ಅಂದರೆ 8 ಇದೆ ಅಂತ 8 ತೊಗೊಳಂಗಿಲ್ಲ, 8 ಮೈನಸ್ ವ್ಯಾಲ್ಯೂ ಇದೆ. ಹಂಗಾಗಿ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆ, 7 ಇದೆ. ಹಂಗಾಗಿ ಇಲ್ಲಿ 7 ತೊಗೊಂಡಿದ್ದೀವಿ. ನೆಕ್ಸ್ಟು B3 ಅಂದರೆ ಬೀಸ್ದು ಇನ್ನೊಂದು ಸ್ಟ್ರಾಟಜಿ ಪ್ರಕಾರ, ಇನ್ನೊಂದು ಪ್ಲ್ಯಾನ್ ಪ್ರಕಾರ ಅವನು ಎಷ್ಟಕ್ಕೆ ರೆಡಿ ಇದ್ದಾನೆ ಅಂತಂದರೆ -2, 3 ಆ್ಯಂಡ್ 2. ಇದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆ, ಇಲ್ಲಿ ಏನು 3 ಇದೆಯೋ ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಹಂಗಾಗಿ ಇಲ್ಲಿ 3 ಇದೆ. ಈಗ ಇಲ್ಲಿ ನಾವು ಕಾಲಮ್ ಮ್ಯಾಕ್ಸಿಮಾನ ಅಬ್ಸರ್ವ್ ಮಾಡಿದಾಗ 12, 7, 3 ಸಿಕ್ಕಿದೆ. ರೋ ಮಿನಿಮಾನ ಅಬ್ಸರ್ವ್ ಮಾಡಿದಾಗ -8, 3, 10 ಸಿಕ್ಕಿದೆ. ಎರಡರಲ್ಲೂ ಕಾಮನ್ ಇರೋವಂಥ ನಂಬರ್ ಯಾವುದು, 3. ಅಂದರೆ 8, 3, 10ನಲ್ಲೂ 3 ಇದೆ, 12, 7, 3ನಲ್ಲೂ 3 ಇದೆ ಅಲ್ವಾ. ಹಂಗಾಗಿ ಎರಡರಲ್ಲೂ ಕಾಮನ್ ಆಗಿರೋವಂಥ ನಂಬರ್ ಯಾವುದು, 3 ರೂಪೀಸ್. ಅಂದರೆ A, B ಇಬ್ಬರೂ ಯಾವೊಂದು ಈಕ್ವಲಿಬ್ರಿಯಂ ಪಾಯಿಂಟಲ್ಲಿ ಅವರು ಡೀಲ್ನ ಎಕ್ಸ್ಚೇಂಜ್ ಮಾಡಿಕೊಡೋದಕ್ಕೆ ಅಂದರೆ ಅವರು ಅಥವಾ ಸೆಲ್ ಅಥವಾ ಪರ್ಚೇಸ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತಂದರೆ 3 ರೂಪೀಸ್ ಅಂತ ಹೇಳ್ಬೋದು. ದೇರ್ಫೋರ್ ದೇರ್ ಈಸ್ ಎ ಸ್ಯಾಡಲ್ ಪಾಯಿಂಟ್ ಅಟ್ A2 ಆ್ಯಂಡ್ B3 ಆ್ಯಂಡ್ ಇಟ್ಸ್ ವ್ಯಾಲ್ಯೂ ಈಸ್ 3. ಏನು A2 ಅಂದರೆ A2ನಲ್ಲಿರೋಂಥ ವ್ಯಾಲ್ಯೂನೂ 3 ಆಗಿದೆ, B3ನಲ್ಲಿರೋಂಥ ವ್ಯಾಲ್ಯೂನೂ 3 ಆಗಿದೆ. ಅದಕ್ಕೋಸ್ಕರ ನಾವು A2, B3 ಅಂತ ಹೇಳ್ತೀವಿ ಅಲ್ವಾ. ಹಂಗಾಗಿ ಈ ಒಂದು ಪರ್ಟಿಕ್ಯುಲರ್ ಗೇಮ್ನಲ್ಲಿ ಯಾವುದು ಸೊಲ್ಯೂಷನ್ ಆಗುತ್ತೆ ಅಂದರೆ A2, B3. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಅಲ್ಲಿ ವರ್ಕೌಟ್ ಮಾಡ್ಬೋದು. ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ಗೆ ಅವರಿಬ್ಬರೂ ಡೀಲ್ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ಹೇಳ್ಬೋದು. ಅದಕ್ಕೆ hence A2, B3 combination is called the optimal solution of the game. ಇದೇ ಬೆಸ್ಟ್ ಸೊಲ್ಯೂಷನ್ ಈ ಒಂದು ಪರ್ಟಿಕ್ಯುಲರ್ ಗೇಮ್ಗೆ ಅಂತ ಹೇಳ್ಬೋದು. ನಾವು ಇದೇ ಥರನೇ ಇಲ್ಲಿ ಇನ್ನೊಂದು ಇಲಸ್ಟ್ರೇಷನ್ ಇದೆ. ಇಲ್ಲೂ ಅಷ್ಟೇ ಪ್ಲೇಯರ್ ಎ ಮತ್ತು ಪ್ಲೇಯರ್ ಬಿ ಅಂತ ಇಬ್ಬರು ಪ್ಲೇಯರ್ಸ್ ಇದ್ದಾರೆ. ಎ ಸ್ಟ್ರಾಟಜಿ 1, 7, 3, 4 ಈ ಒಂದು 4 ಪ್ರೈಸಸ್ನ ಹಾಕಿದ್ದೀನಿ. A2ನಲ್ಲಿ 5, 6, 4, 5 ಪ್ರೈಸಸ್ ಇದೆ. A3ನಲ್ಲಿ 7, 2, 0, 3 ಇದೆ. B1ನ ನಾವು ಅಬ್ಸರ್ವ್ ಮಾಡಿದ್ರೆ 1, 5, 7, B2ನಲ್ಲಿ 7, 6, 2, B3 3, 4, 0, B4 4, 5, 6. B4 ಅಂದರೆ B1, B2, B3, B4 ಅಂತ ಅಂದರೆ ಇದು ಪ್ಲೇಯರ್ಸ್ ಬಿದು ಸ್ಟ್ರಾಟಜೀಸ್, ಇದು ಅವರ ಪ್ಲ್ಯಾನ್ಸ್. ಈಗ ಇದ್ರದ್ದು ಸೊಲ್ಯೂಷನ್ ನಾವು ನೋಡಬೇಕು ಅಂದರೆ ನೀವು ಕ್ವಶನಲ್ಲಿ ಏನು ಹೇಳಿದಾರೋ A1, A2, A3, B1, B2, B3, B4 ಏನು ಹೇಳಿದಾರೋ ಅದಷ್ಟು ಹೆಂಗಿರುತ್ತೋ ಅದೇ ರೀತಿನಲ್ಲಿ ಬರ್ಕೊಳ್ತೀರ. ಆಮೇಲೆ ಏನು ಮಾಡಬೇಕು, ರೋ ಮಿನಿಮಾ ಅಂತ ಬರ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಕಾಲಮ್ ಮ್ಯಾಕ್ಸಿಮಮ್ ಅಂತ ಮ್ಯಾಕ್ಸಿಮಾ ಅಂತ ಬರ್ಕೊಳ್ಬೇಕಾಗತ್ತೆ. ಫಸ್ಟ್ ಇಲ್ಲಿ ರೋ ಮಿನಿಮಾನಲ್ಲಿ ನಾವು A1 ಅಬ್ಸರ್ವ್ ಮಾಡ್ಕೊಳ್ತಾ ಹೋಗ್ತೀವಿ. A1 ಸ್ಟ್ರಾಟಜೀಸ್, A1 ಎಷ್ಟು ಪ್ರೈಸಸ್ ಇದೆ ಅಂತ ಅಂದ್ಬಿಟ್ಟು 1, 7, 3, 4 ಇದೆ. ಇದರಲ್ಲಿ ಮಿನಿಮಮ್ ವ್ಯಾಲ್ಯೂನ ತೊಗೊಳ್ತೀವಿ. ಎಷ್ಟಿದೆ ಮಿನಿಮಮ್ ವ್ಯಾಲ್ಯೂ, 1 ಇದೆ. ಹಂಗಾಗಿ 1 ತೊಗೊಂಡಿದ್ದೀವಿ. A2ನಲ್ಲಿ ಎಷ್ಟಿದೆ, 5, 6, 4, 5 ಇದೆ. ಇದರಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದಿದೆ, 4 ಇದೆ. ಅದಕ್ಕೋಸ್ಕರ 4ನ ತೊಗೊಳ್ತೀವಿ. A3ನಲ್ಲಿ ಎಷ್ಟಿದೆ ವ್ಯಾಲ್ಯೂಸು, 7, 2, 0, 3 ಇದೆ. ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಎಷ್ಟಿದೆ, 0 ಇದೆ. ಹಂಗಾಗಿ 0ನ ತೊಗೊಂಡಿದ್ದೀವಿ. ಓಕೆ, ಇಲ್ಲಿ ಈಗ ನೆಕ್ಸ್ಟ್ ಕಾಲಮ್ ಮ್ಯಾಕ್ಸಿಮಾನ ನೋಡೋಣ. ಏನು ಕಾಲಮ್ ಮ್ಯಾಕ್ಸಿಮಾ ಅಂತ ಅಂದರೆ ಇದರಲ್ಲಿ ಈ ಕಾಲಮ್ಸ್ನಲ್ಲಿ ಅಂದರೆ ಇದೇನು B1 ಏನಿದೆಯೋ ಸ್ಟ್ರಾಟಜೀಸು ಅದಕ್ಕೆ ಕಾಲಮ್ಸ್ ಅಂತ ಹೇಳ್ತೀವಲ್ಲ, ಇದರಲ್ಲಿ ಮ್ಯಾಕ್ಸಿಮಮ್ನ ತೊಗೊಳ್ಬೇಕು. 1, 5, 7 ಮೂರಲ್ಲಿ ಮ್ಯಾಕ್ಸಿಮಮ್ ಯಾವುದು, 7. ಅದಕ್ಕೋಸ್ಕರ 7ನ ತೊಗೊಂಡಿದ್ದೀವಿ. ಇಲ್ಲಿ 7, 6, 2 ಇದೆ B2ನಲ್ಲಿ.
ಹಂಗಾಗಿ ಮ್ಯಾಕ್ಸಿಮಮ್ ವ್ಯಾಲ್ಯೂ 7 ಇದೆ, ಅದಕ್ಕೆ 7 ತೊಗೊಂಡಿದ್ವಿ. B3ನಲ್ಲಿ 3 4 0, ಮ್ಯಾಕ್ಸಿಮಮ್ ಎಷ್ಟು 4 ಅಲ್ವಾ, ಅದಕ್ಕೋಸ್ಕರ 4 ತೊಗೊಂಡಿದ್ವಿ. 4 5 3, ಇದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು 5 ಇದೆ, ಅದಕ್ಕೆ 5 ತೊಗೊಂಡಿದ್ವಿ. ನೆಕ್ಸ್ಟ್ ಸ್ಟೆಪ್ ನಾವೇನು ಮಾಡಬೇಕು, ರೋ ಮಿನಿಮಾದಲ್ಲಿ ಎಷ್ಟು 140 ಇದೆ, ಕಾಲಮ್ ಮ್ಯಾಕ್ಸಿಮಾದಲ್ಲಿ 7745 ಇದೆ. ಎರಡರಲ್ಲೂ ಸೇಮ್ ವ್ಯಾಲ್ಯೂ ಇರೋಂಥ ನಂಬರು ಯಾವುದು ಅಂತ ಅಬ್ಸರ್ವ್ ಮಾಡಬೇಕಾಗತ್ತೆ. ಯಾವುದು ಕಾಮನ್ ಇರೋಂಥ ವ್ಯಾಲ್ಯೂ ಅಂದರೆ 4 ಕಾಮನ್ ಇದೆ ಅಲ್ವಾ, ಹಂಗಾಗಿ ಆ 4 ಎಲ್ಲಿದೆ ಅಂತ ಅಂದರೆ B3 ಮತ್ತು A2 B3ನಲ್ಲಿ ಈ ಒಂದು 4 ಅನ್ನೋಂಥ ಅಮೌಂಟ್ ಇದೆ. ಹಂಗಾಗಿ ನಾವು 4ನ ಏನಂತೀವಿ, 4 ಅದು ಸ್ಯಾಡಲ್ ಪಾಯಿಂಟ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. Therefore, there is a saddle point at A2 and B3 and its value is 4. Therefore, A2 and B3 combination is called the optimal solution of the game. ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ಗೆ ಅಥವಾ ಈ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂನಲ್ಲಿ ಸೆಲ್ ಮಾಡಿದ್ರೆ ಅಥವಾ ಪರ್ಚೇಸ್ ಮಾಡಿದ್ರೆ ಇಬ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅಲ್ಲೊಂದು ಪ್ರೋಸೆಸ್ಸು, ಒಂದು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಪ್ರೋಸೆಸ್ಸು ಕಂಪ್ಲೀಟ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ಈ ರೀತಿ ಗೇಮ್ ಥಿಯರಿನಲ್ಲಿ ನಡೆಯುತ್ತೆ. ಗೇಮ್ ಥಿಯರಿ ಪ್ರಾಬ್ಲಮ್ಸ್ ಏನಾದರೂ ಕೊಟ್ಟರೆ ನೀವು ಈ ಥರ ಸಾಲ್ವ್ ಮಾಡಬೇಕಾಗತ್ತೆ. ವೆರಿ ಸಿಂಪಲ್, ತುಂಬ ಸಿಂಪಲ್ ಇದು ಪ್ರಾಬ್ಲಮ್ಸು. ಈಸಿಯಾಗಿ ನೀವು ಮಾರ್ಕ್ಸ್ನು ಸ್ಕೋರ್ ಮಾಡ್ಕೊಳ್ಬೋದು. ಒಂದರಲ್ಲಿ ಮಿನಿಮಮ್ ಅಮೌಂಟನ್ನು ತೊಗೊಳ್ತೀವಿ, ಒಂದರಲ್ಲಿ ಮ್ಯಾಕ್ಸಿಮಮ್ ಅಮೌಂಟನ್ನು ತೊಗೊಳ್ತೀವಿ. ಎರಡರಲ್ಲೂ ಯಾವುದು ಸೇಮ್ ವ್ಯಾಲ್ಯೂ ಇದೆಯೋ ಅದನ್ನು ಸ್ಯಾಡಲ್ ಪಾಯಿಂಟ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅದರದ್ದು ವ್ಯಾಲ್ಯೂನ ನೀವು ಇಲ್ಲಿ ಹೇಳಬೇಕಾಗತ್ತೆ. ಓಕೆ, ಈ ಒಂದು ಏನು ವ್ಯಾಲ್ಯೂ ಬರುತ್ತೋ ಇದೇ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟೇ ಈಕ್ವಿಲಿಬ್ರಿಯಮ್ ಪಾಯಿಂಟ್ ಅಂತಲೂ ಹೇಳ್ತೀವಿ, ಅಥವಾ ಇಟ್ ಈಸ್ ದ ಆಪ್ಟಿಮಮ್ ಸೊಲ್ಯೂಷನ್ ಆಫ್ ದ ಗೇಮ್ ಅಂತಲೂ ನಾವು ಹೇಳ್ತೀವಿ. ಓಕೆ, ಲೈಫ್ ಈಸ್ ಎ ಗೇಮ್, ಪ್ಲೇ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.